ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜನಗಳಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದೊಂದು ವಿಶೇಷವಾದ ಸಂಚಿಕೆ. ಬಹಳ ತಿಂಗಳುಗಳ ಹಿಂದೆ ಚಿತ್ರೀಕರಣಗೊಂಡಿದ್ದಂಥ ಸಂಚಿಕೆ ಸ್ನೇಹಿತರೆ. ತಡವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ, ಕೆಲಸದ ಒತ್ತಡ ಇದ್ದಿದ್ದರಿಂದ. 1970ನೇ ಇಸ್ವಿಯಲ್ಲಿ ಭಾರತದಲ್ಲಿ ಘಟಿಸಿದಂಥ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಚೀನಾ ದೇಶದವರು ಟಿಬೆಟ್ ದೇಶದ ಮೇಲೆ ಆಕ್ರಮಣ ಮಾಡಿದ ನಂತರ ಅನೇಕ ಲಕ್ಷಾಂತರ ನಿರಾಶ್ರಿತರು ಉದ್ಭವವಾದರು ಸ್ನೇಹಿತರೆ. ಆ ಎಲ್ಲ ನಿರಾಶ್ರಿತರಿಗೆ ಆಶ್ರಯವನ್ನು ನೀಡಿದ್ದು ನಮ್ಮ ಭಾರತ ದೇಶ. ಅಂತಹ ಟಿಬೇಟಿಯನ್ನರ ಆಶ್ರಯ ತಾಣವಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ಒಡೆರಪಾಳ್ಯ ಇರ್ಬೋದು, ಗುರುಪುರ ಇರ್ಬೋದು, ಬೈಲ್ಕುಪ್ಪೆ ಇರ್ಬೋದು ಅಥವಾ ಮುಂಡಗೋಡು ಇರ್ಬೋದು, ಈ ಎಲ್ಲ ಟಿಬೇಟಿಯನ್ನರ ನಿರಾಶ್ರಿತರ ತಾಣದ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿಯನ್ನು ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಹಾಗಾಗಿ ಬನ್ನಿ ಹೋಗೋಣ. ಅವತ್ತಿನ ದಿನಗಳಲ್ಲಿ ಈ ಎಲ್ಲ ಸಾವಿರಾರು ಜನ ನಿರಾಶ್ರಿತರಿಗೆ ಉಳ್ಕೊಳ್ಳಿಕ್ಕೆ ಅಂದರೆ ಕ್ಯಾಂಪ್ಗಳನ್ನು ಮಾಡಿ ಉಳ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡಿದಂತಹ ಮೈರಾಡ ಮೈಸೂರು ರೀಸೆಟಲ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಏನು ಕರೀತಾರೆ, ಮೈರಾಡ ಸಂಸ್ಥೆಯ ಹಿರಿಯ ಅಧಿಕಾರಿಗಳೊಬ್ಬರಾಗಿರ್ತಕ್ಕಂಥ ಶ್ರೀ ರಾಜಾಚಾರ್ಯ ಅವರನ್ನ ಸಂಪರ್ಕ ಮಾಡೋಣ ಸ್ನೇಹಿತರೆ. ಹೋಗೋಣ ಕೊಳ್ಳೇಗಾಲದ ಕಾಮಗೆರೆಗೆ ಅಥವಾ ಹನೂರಿನ ಕಾಮಗೆರೆಗೆ ಹೋಗೋಣ ಸ್ನೇಹಿತರೆ. ಅಲ್ಲಿ ಮೈರಾಡ ಸೆಟಲ್ಮೆಂಟ್ ಕ್ಯಾಂಪ್ ಇದೆ, ಆಫೀಸ್ ಇದೆ. ಆಫೀಸ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಒಡೆರಪಾಳ್ಯ ಕ್ಯಾಂಪಿಗೆ ಹೋಗಿ ಆ ಇಡೀ ಕ್ಯಾಂಪನ್ನು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಕ್ಯಾಂಪಿನ ಹಾಗೂ ಟಿಬೇಟಿನರಿಗೂ ಹಾಗೂ ನಮ್ಮ ಕರ್ನಾಟಕಕ್ಕೂ ಇರತಕ್ಕಂಥ ಎಲ್ಲ ವ್ಯತ್ಯಾಸಗಳ ಸಂಬಂಧಗಳ ವಿಷಯ ಸರಣಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಬನ್ನಿ ಹೋಗೋಣ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ ಇಂಥ ಅಂದ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಟು ಅವರ್ ಆಫೀಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಮೈರಾಡ ಡೇವಿನ್ಸನ್ ಟ್ರೈನಿಂಗ್ ಸಿಡಾರ್. ಮೈರಾಡ ಡೇವಿನ್ಸನ್ ಟ್ರೈನಿಂಗ್ ಸಿಡಾರ್. ಓಹೋ. ಸಿಡಾರ್ ಅಂತ ಅಂದರೆ ಸೆಂಟರ್ ಫಾರ್ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಆ್ಯಂಡ್ ಆರ್ಗನೈಸೇಷನಲ್ ರಿಫಾರ್ಮ್ಸ್ ಆ್ಯಂಡ್ ರಿಸರ್ಚ್ ಅಂತ. ಓಹೋ. ಅದು ಉದ್ದಾಗಿದೆಯಲ್ಲ, ಅದಕ್ಕೆ ಸಿಡಾರ್ ಅಂತ ಶಾರ್ಟ್ ಫಾರ್ಮಲ್ಲಿ ಸಿಡಾರ್ ಅಂತ ಮಾಡಿದ್ದೀವಿ. ಮೈರಾಡ ಮಾಡ್ದಂಗೆ. ಇದು ಮೈರಾಡದು ಒಂದು ಅಂಗಸಂಸ್ಥೆ. ಇದು ಟ್ರೈನಿಂಗ್ ಸೆಂಟ್ರ್, ಇದೊಂದು ಅಂಗಸಂಸ್ಥೆ. ಈ ಥರದ್ದು 9 ಸೆಂಟ್ರ್ಗಳಿವೆ ನಮ್ಮ ಇಡೀ ನಮ್ಮ 3 ಸ್ಟೇಟಿಂದ. ಈಗ ಇದು ಇಲ್ಲಿ ಯಾರಿಗೆ ನಿಮ್ಮ ಸಿಬ್ಬಂದಿಗಳು ತರಬೇತಿ ಕೊಡೋದ? ಇಲ್ಲಿ ಎಲ್ರಿಗೂ ಕೊಡ್ತೀವಿ ಸರ್. ಇಲ್ಲಿ ಯಾರಿಗೆ? ಇಲ್ಲಿ ಒಂದು ಗೌರ್ಮೆಂಟ್ ಅಫಿಷಿಯಲ್ಲು ನಮ್ಮ ಸಿಬ್ಬಂದಿಗಳಿಗೆ, ಆಮೇಲೆ ಸಮುದಾಯದಲ್ಲಿದ್ದಾರಲ್ಲ ಅವರಿಗೆ, ಸಮುದಾಯದಲ್ಲಿರುವಂಥ ರೈತರುಗಳಿಗೆ, ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ, ಸೊ ಗೌರ್ಮೆಂಟ್ ಅಧಿಕಾರಿಗಳಿಗೆ, ಸೊ ಎಲ್ರಿಗೂ ಇಲ್ಲಿ ಅನೇಕ ಬೇರೆ ಬೇರೆ ಅಭಿವೃದ್ಧಿಗೆ ಕೆಲಸಗಳ ಬಗ್ಗೆ ಇಲ್ಲಿ ತರಬೇತಿಯನ್ನು ನಾವು ಕೊಡ್ತೀವಿ. ಇವನ್ ಮಕ್ಕಳುಗಳಿಗೂ ತರಬೇತಿ ಕೊಡ್ತೀವಿ. ಸೊ ಈ ರೀತಿಯಲ್ಲಿ ಮಾಡಿರುವಂಥ ಇದೊಂದು ತರಬೇತಿ ಕೇಂದ್ರ. ಇದು ಮೈರಾಡ ಡೇವಿನ್ಸನ್ ಟ್ರೈನಿಂಗ್ ಸೆಂಟರ್. ಈಗ ಇದಕ್ಕೆ ನಾನೇ ಮೆಂಬರ್ ಸೆಕ್ರೆಟರಿ ಆಗಿದ್ದೆ ಮೊದಲು ಪ್ರಾರಂಭದಲ್ಲಿ. ಸೊ ಅದಾದಮೇಲೆ ಈಗ ನಾನು ವೈಸ್ ಪ್ರೆಸಿಡೆಂಟ್, ಇದಕ್ಕೆ ಉಪಾಧ್ಯಕ್ಷ ಇದಕ್ಕೆ. ಸರಿ, ಈಗ ಅತಿ ಮುಖ್ಯವಾಗಿ ಮೈರಾಡ ಸಂಸ್ಥೆಯ ಹುಟ್ಟು ಮತ್ತು ಅದರ ಸ್ಥಾಪನೆ ಯಾಕಾಯಿತು, ಮತ್ತು ಅತಿ ಮುಖ್ಯವಾಗಿ ಈ ನಮ್ಮ ಹಳೆ ಮೈಸೂರು ಭಾಗದ ಅಥವಾ ಕರ್ನಾಟಕದ ಸೇರ್ಕೊಂಡಾಗೆ ಉತ್ತರ ಕನ್ನಡ ಜಿಲ್ಲೆ ಆಗ್ಬೋದು ಅಥವಾ ನಮ್ಮ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹೇರಳವಾಗಿ ಕಂಡು ಬರ್ತಕ್ಕಂಥ ಈ ಟಿಬೇಟ್ ಜನಗಳ ಈ ಕ್ಯಾಂಪ್ಗಳೇನಿದ್ದಾವೆ, ಅದರ ಸೆಟಲ್ಮೆಂಟಿನ ಹಿಂದೆ ಮೈರಾಡದ ಶ್ರಮ ತುಂಬ ಹೆಚ್ಚಿದೆ ಅಂತ ಕೇಳ್ಪಟ್ಟಿದ್ದೀನಿ. ವೀಕ್ಷಕರಿಗೆ ತಿಳಿಸ್ಕೊಡಿ ದಯವಿಟ್ಟು. ದಯವಿಟ್ಟು ಒಡೆರಪಾಳ್ಯ ಕರ್ಕೊಂಡು ಹೋಗಿ ಆ ಗ್ರಾಮಗಳನ್ನ ತೋರಿಸಿ ಮೈರಾಡ ಮತ್ತು ಟಿಬೇಟಿಯನ್ನರ ಹಿಂದೆ ತಿಳಿಸ್ಕೊಡಿ ಸರ್. ದಯವಿಟ್ಟು ಖಂಡಿತ ತಿಳಿಸ್ಕೊಡ್ತೀವಿ ಸರ್. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಥ್ಯಾಂಕ್ ಯು. ಸೊ ಅದಕ್ಕೋಸ್ಕರ ಜನಗಳಿಗೆ ಏನು ನಡೀತಾ ಇದೆ ಅನ್ನೋ ವಿಚಾರ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಮಾಡ್ತಾ ಇದ್ರಿ. ಸೊ ಅದರಿಂದ ನಮ್ಮ ಸಹಕಾರ ಖಂಡಿತ ನಿಮಗೆ ಇದ್ದೇ ಇದೆ ಸರ್. ಹೋಗೋಣ ಒಡೆರಪಾಳ್ಯಕ್ಕೆ? ಖಂಡಿತ ಹೋಗೋಣ ಸರ್. ಪ್ಲೀಸ್ ಕಮ್ ಸರ್, ಪ್ಲೀಸ್ ಕಮ್. ಹೊರಡೋಣ ಸರ್.
ನಿಮ್ಮ ಹಾಂ ಮೈರಾಡಾಗೆ. ಈ ಮೈರಾಡ ಜಾಗನ ಕೊಟ್ಟದ್ದು ಅವರು. ಭಾಳ ಕಡಿಮೆ ಅವಾಗ ಜಮೀನು. ಈಗೆಲ್ಲ ಬರೀ 10 ಲಕ್ಷಕ್ಕೆ ಇದು 2 ಎಕರೆ 37 ಸೆಂಟು ತಗೊಂಡಿರೋದು ಟೋಟಲ್ ಆಗಿ. ಒಂದು 10 ಸಾರಿ ಕಿತ್ತಾಕಿ 10 ಸಾರಿ ಮಾಡೋರೆ ಈ ರೋಡ್ನ. ಅಂದರೆ ಫೈನಲ್ ಆಗಿ ಮಾಡಿರೋದು ಇದು, ತುಂಬ ಕ್ವಾಲಿಟಿಯಾಗಿ ಮಾಡಿರೋದು ಇದು, ಈಗ ಮಾಡಿರೋದು ಇದು. ಸೊ ಆ ಥರ ಆಗಿ ಇದು ಮೋಸ್ಟ್ಲಿ ತಮಿಳ್ನಾಡಿನವರು ಕಾಂಟ್ರಾಕ್ಟ್ ಅಂತ ಕಾಣ್ತದೆ ಇದಕ್ಕೆ. ಚೆನ್ನಾಗಿ ಮಾಡಿದ್ದಾರೆ ಇದು. ಮೊದಲು ಮಾಡೋದೆಲ್ಲ ಭಾಳ ಮೋಸ, 10 ಸಾರಿ ಮಾಡೋರೆ ಸರ್. ಹಾಂ ಹೆಂಗೆ ಪೋಲಾಗ್ತಂದರೆ ಒಂದು ತಿಂಗಳು 2 ತಿಂಗಳು ಅಷ್ಟೇ ಎಲ್ಲ ಪೂರ್ತಿ ಕಿತ್ಕೊಂಡು ಬಂದ್ಬಿಡೋದೆಲ್ಲ ಆ ಥರ. ಹಾಂ ಸುಮಾರು ಹಳ್ಳಿಗಳಲ್ಲಿ ಆ ಹಳ್ಳಿಗಳಿಗೆ ಹೋಗಲ್ಲ, ರೋಡೇ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ. ಜೀಪಲ್ಲಿ ಹೋಗಬೇಕು, ಜೀಪ್ ಹೈರ್ ಮಾಡ್ಕೊಂಡು ಹೋಗ್ಬೋದು ಕೆಲವು ಹಳ್ಳಿಗಳಿಗೆ, ಇಲ್ಲಾಂದ್ರೆ ಅದೂ ಇಲ್ಲ, ನಡ್ಕೊಂಡೇ ಹೋಗಬೇಕು. ಮತ್ತು ಎಲೆಕ್ಟ್ರಿಸಿಟಿ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲವೇ ಇಲ್ಲ. ನಾವು ಭಾಳಷ್ಟು ಟ್ರೈ ಮಾಡಿದ್ವಿ ಎಲೆಕ್ಟ್ರಿಸಿಟಿಗೆ. DC ಅವರು ಇದ್ದಾಗ ಅವರೆಲ್ಲ ಅಪ್ರೂವ್ ಮಾಡಿದ್ರು. ಆದರೆ ಆ ಪೋಲ್ ಇದೆಯಲ್ಲ ಅದನ್ನು ಮೇಲಕ್ಕೆ ತಗೊಂಡು ಹೋಗೋಕ್ಕೆ ಆಗಲ್ಲ, ತಗೊಳೋಕ್ಕಾಗಲಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ ಅಂತಂದರೆ ಸೆಲ್ಕೋ ಕಂಪನಿ ಇದೆ ನೋಡಿ, ಸೋಲಾರ್ದು. ಆ ಸೆಲ್ಕೋ ಕಂಪನಿಯವ್ರನ್ನ ಹಿಡಿದು ಅವ್ರ ಮುಖಾಂತರ ಅಲ್ಲಿರುವಂಥ ಮೇಲ್ಗಡೆ ಇರುವಂಥ ಎಲ್ಲೆಲ್ಲಿ ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಅಲ್ಲಿಗೆಲ್ಲ ಸೋಲಾರ್ ಸಿಸ್ಟಮ್ ಮಾಡಿಬಿಟ್ವಿ. ಹಾಂ ಸೋಲಾರ್ ಸಿಸ್ಟಮ್ ಮಾಡಿದ್ವಿ. ಮತ್ತು ಇದೆ ನೋಡಿ, ಮಕ್ಕಳುಗಳಿಗೆ ಮೊಬೈಲು ಇದೆಯಲ್ಲ, ಅವ್ರ ಮನೆಯಲ್ಲಿ ಮೊಬೈಲ್ ಬಳಸೋಕ್ಕೂ ಚಾರ್ಜ್ ಮಾಡೋಕ್ಕಾಗಲ್ಲ. ಹಂಗಿರುವಾಗ ಸ್ಕೂಲ್ನಲ್ಲೇ ಒಂದು ಬ್ಯಾಟ್ರಿ ಇಟ್ಟು ಅಲ್ಲಿಗೆ ಒಂದು ಕನೆಕ್ಷನ್ ಕೊಟ್ಟು ಸೋಲಾರ್ದು, ಬೆಳಿಗ್ಗೆ ಮಕ್ಳುಗಳು ಬರುವಾಗ ಎತ್ಕೊಂಬರೋದು, ಅಲ್ಲಿ ಪಿನ್ ಹಾಕ್ಬಿಟ್ಟು ಚಾರ್ಜ್ ಮಾಡ್ಕೊಳ್ಳೋದು, ಸಾಯಂಕಾಲ ಹೋಗೋ ಎತ್ಕೊಂಡು ಹೋಗೋದು ಮನೆಗೆ. ಸೊ ಆ ಥರ ಎಲ್ಲ ಹೆಲ್ಪ್ ಮಾಡಿದ್ವಿ ಮೈರಾಡ ಕಡೆಯಿಂದ. ಸೆಲ್ಕೋ ಕಂಪನಿ ಇದೆಯಲ್ಲ ಅವ್ರ ಮುಖಾಂತರ. ಅಲ್ಲಿ ಟಿವಿಗಳೇ ಇಲ್ಲ, ಹಂಗಾಗಿ ಸೋಲಾರ್ ಬಂದಮೇಲೆ ಚಿಕ್ಕ ಟಿವಿ, ಅದು ತಮಿಳ್ನಾಡ್ದು ಕೊಟ್ಟಿರೋದು, ಆ ಚಿಕ್ಕ ಟಿವಿ ಹಾಕೊಂಡು ನೋಡುವಂಥದ್ದು ಪರಿಸ್ಥಿತಿ ಅಲ್ಲಿ ಶುರುವಾಯಿತು. ಆ ಥರದ್ದು ಅಂದರೆ ನಿಜವಾಗ್ಲೂ ಅಗತ್ಯತೆ ಇರೋರಿಗೆ ಬೇಸಿಕ್ ಕೆಲಸಗಳನ್ನ ಸೇವೆಗಳನ್ನ ಮೈರಾಡ ಮಾಡಿಕೊಟ್ಟಿದೆ ಸರ್ ನಿಜವಾಗ್ಲೂ. ಸೊ ಎಲ್ರಿಗೂ ಏನೋ ಗ್ಯಾಸ್ ಇರ್ಬೋದು, ಆಮೇಲೆ ಫ್ರಿಡ್ಜ್ ಇರ್ಬೋದು, ಆಮೇಲೆ ಇದು ಮಿಕ್ಸಿ ಇರ್ಬೋದು, ಈ ಥರ ಪ್ರತಿಯೊಂದನ್ನೂ ಸಂಘಗಳ ಮುಖಾಂತರ ಅವರು ತಗೊಳ್ಳೋ ರೀತಿಯಲ್ಲಿ ಮಾಡಿಕೊಟ್ಟಿದ್ವಿ ಅವ್ರಿಗೆ. ಅಂಬೇಡ್ಕರ್ ಅವರ ಮೊಮ್ಮಗ ಇಲ್ಲಿ ಇನಾಗ್ರೇಟ್ ಮಾಡಬೇಕು ಅಂತ ಇತ್ತು. ಇದು ಪುತ್ಥಳಿಕೆ ಸ್ಟ್ಯಾಚ್ಯೂನ ಏನು ಮಾಡಿದ್ರು ಗೊತ್ತಾಗಲಿಲ್ಲ. ಅದೇ ಅದು ರಸ್ತೆ ಅಗಲೀಕರಣ ಆಯ್ತಲ್ಲ, ಅವಾಗ ಅದನ್ನ ಬಿಚ್ಚಿ ಎಲ್ಲ ಇಟ್ಟಿದ್ದಾರೆ. ಸರಿ. ಅದಕ್ಕೊಂದು ಮಂಟಪ ಎಲ್ಲ ಕಟ್ಟಿ ಚೆನ್ನಾಗಿ ಮಾಡಿ ಆಮೇಲೆ ಸ್ಥಾಪನೆ ಮಾಡಿ ಅದ್ರ ಉದ್ಘಾಟನೆ ಕರೀತಾರೆ. ಕರೆಕ್ಟ್ ಇರ್ಬೋದು. ಮೊದಲು ಬೀದಿಲಿ ನಿಲ್ಸಿದ್ರೆ ಸುಮ್ಮನೆ ನಿಲ್ಸಿದ್ರೆ ಅಷ್ಟೇ. ಅದಕ್ಕೊಂದು ನಡ್ಕೊಂಡು ಹೋಗ್ತಿದೆ ಅಲ್ಲಿ. ಇಲ್ಲ ನಮ್ಮವ್ರದ್ದು ಕ್ರಿಶ್ಚಿಯನ್ ಅವ್ರದ್ದು. ಹಾಂ. ಸೊ ಈಗ ನಾವು ಬಿಟ್ಟಾಲೆ 10 ವರ್ಷದ ಮೇಲಾಗೋಯ್ತು. ಈಗ ಹೆಂಗಿದೆಯೋ ಗೊತ್ತಿಲ್ಲ. ನಮ್ಮ ಸ್ಟಾಫ್ ಒಬ್ಬರು ಅಬ್ದುಲ್ ಗಫಾರ್ ಅಂತ ಇದ್ದಾರೆ. ಅವರು ಒಡೆಯರ್ಪಳ್ಳಿದಲ್ಲೂ ಆಫೀಸ್ ಇದೆ ನಮ್ಮದು. ಇನ್ನೊಂದು ಲೊಕ್ನಹಳ್ಳಿ ಇದೆಯಲ್ಲ, ಲೊಕ್ನಹಳ್ಳಿನಲ್ಲಿ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ರೈತ ಉತ್ಪಾದಕರ ಕಂಪನಿ ಅಂತ, ಆ ಥರದ್ದು ಒಂದು ಕಂಪನಿ ಅಲ್ಲಿದೆ ಲೊಕ್ನಹಳ್ಳಿನಲ್ಲಿ. ಅದನ್ನು ನೋಡ್ಕೊತಾರೆ ಅವರು. ಹಾಂ ಹೌದು ಹೌದು. ಇಲ್ಲಿಂದ ಹೋಗ್ತೀವಲ್ಲ, ಇನ್ನು ಹಿಂದಕ್ಕೇನೆ ಬೂದಿಪಟ್ಟಣದಿಂದ ಹಿಂದಕ್ಕೆ. ಒಟ್ಟು ಎಷ್ಟು ಎಕರೆ ಜಮೀನು ಸರ್ ಅಲ್ಲಿ ಅಲಾಟ್ ಮಾಡಿರೋದು ಇವ್ರಿಗೆ ಡಿಬೇಡಿಯನ್ಸ್ಗೆ? ಅವ್ರಿಗೆ 3,000 ಸರ್. 3,000 ಎಕರೆ? ಹಾಂ 3,000 ಎಕರೆ. ಅಲ್ಲಿ ಕಾಡು ಫಸ್ಟ್ ಇದ್ದದೆಲ್ಲ ಕಾಡೆ. ನೀವು ಮೈರಾಡದವ್ರು ಕ್ಲೀನ್ ಮಾಡಿರೋದು? ಮೈರಾಡದವರೆಲ್ಲ ಆ ಕಾಡನ್ನ ಎಲ್ಲ ಕ್ಲಿಯರ್ ಮಾಡಿ
ಅದನ್ನು ಸಾಗುವಳಿ ಜಮೀನಾಗಿ ಕನ್ವರ್ಟ್ ಮಾಡಿದ್ವಿ ನಾವು. ಓ ಸರಿ ಸರಿ ಸರಿ. ಅಲ್ಲಿವರೆಗೂ ಏನು ಬೆಳೆ ಬೆಳೆಯೋಕ್ಕಾಗಲ್ವಲ್ಲ. ಹೌದು. ಹಂಗಾಗಿ ಆಮೇಲೆ ಅದನ್ನು ಜಮೀನೆಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಅವರಿಗೆ 3 ಎಕರೆ ಜಮೀನನ್ನು ಹಂಚಿಕೆ ಮಾಡಿ ಆಮೇಲೆ ಒಂದು ಊರು ಅಂತ ಇಲ್ಲಿದ್ದರೆ ಆ ಊರಿನ ಸುತ್ತಮುತ್ತ ಇರುವಂಥ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಆ ಜಮೀನನ್ನು ಸುತ್ತ ಇರೋರಿಗೆ ಹಂಚಿಕೆ ಮಾಡಿರೋದು. ಆ ಲೇಔಟ್ ಪ್ಲ್ಯಾನ್ ಮಾಡಲಿಕ್ಕೆ ಸಾಕಷ್ಟು ಟೈಮ್ ತಗೊಂಡಿದೆ. ಆವಾಗ 22 ಹಳ್ಳಿಗಳಿದೆ ಟೋಟಲ್ ಆಗಿ. ಎ ವಿಲೇಜ್, ಬಿ ವಿಲೇಜ್, ಸಿ ವಿಲೇಜ್ ಅಂತೇಳಿ 22 ಹಳ್ಳಿಗಳಿಗೆ 22 ಗಂಟೆನೂ ಇದೆ. ಅದಕ್ಕೆ ಅವರೇನು ಬೇರೆ ಹೆಸರಿಟ್ಕೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಅವ್ರೇನು ಬೇರೆ ಹೆಸರಿಟ್ಟಿಲ್ಲ. ನಮ್ಮದು ಬುದ್ಧನಗರ ಅದು ಇಲ್ಲ 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 ಆ ಥರ ಏನಿಲ್ಲ. ಬರೀ ಎ ವಿಲೇಜ್, ಈ ಬಿ ವಿಲೇಜ್ ಅಂತ ಕರೀತವರು. ಮನೆಗಳನ್ನ ಕಟ್ಕೊಂಡಿದ್ದಾರಲ್ಲ ಒಳ್ಳೆ ಐಷಾರಾಮಿಯಾಗಿ. ಅದೇ ಮೊದಲು ನಾವು ಕಟ್ಟಿದ್ದು 32 ಮನೆಗಳು. ಒಂದು ಊರಲ್ಲಿ 32 ಮನೆಗಳು ಕಟ್ಟಿದ್ವಿ. ಆಗೆಲ್ಲ ಹಂಚಿನ ಮನೆಗಳು ಕಟ್ಟಿದ್ದು. ಸೊ ಈಗ ಏನು ಮಾಡಿದ್ದಾರೆ ಅಂದರೆ ಹಂಚಿನ ಮನೆಗಳಿದ್ದೆಲ್ಲ ಸ್ವಲ್ಪ ಹಳೇದಾಗೋಯ್ತಲ್ಲ ಈಗ ಬರ್ತಾ ಬರ್ತಾ. ಈಗ ಅದನ್ನು ದನ ಕಟ್ಕೊಳ್ಳೋಕ್ಕೆ, ಹಸು ಕಟ್ಕೊಳ್ಳೋಕ್ಕೆ ಅದನ್ನು ಕೊಟ್ಟಿಗೆ ಥರ ಮಾಡ್ಕೊಂಡವ್ರೆ ಕೆಲವು. ಆಮೇಲೆ ಇದೆಲ್ಲ ಮೇಜ್ ಬೆಳಿತಾರಲ್ಲ, ಮುಸ್ಕಿನ ಜೋಳ ಬನ್ನದೆಲ್ಲನೂ ಒಳಗಡೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಬಳಸ್ಕೊತಾರೆ. ಈಗೇನು ಮಾಡೋರು ಅಂದರೆ ಅದ್ರ ಪಕ್ಕದಲ್ಲೇ ಅದು ಕೆಲವರೆಲ್ಲ RCC ಮನೆ ಮಾಡ್ಕೊಂಡವ್ರೆ, ಕೆಲವರು ACC ಮನೆನೇ ಮಾಡವ್ರೆ, RCC ಮನೆ ಚೆನ್ನಾಗಿ ಮಾಡವ್ರೆ, ಬಂಗ್ಲೆ ಥರನೇ ಇದೆ ಕೆಲವೆಲ್ಲ. ಅಂದ್ರೆ ಅವ್ರ ಉತ್ಪಾದನೆ ಏನು ಅಂತಂದ್ರೆ ಹಣ ಉತ್ಪಾದನೆ ಏನು ಅವ್ರಿಗೆ ಅಷ್ಟೊಂದು ಆರ್ಥಿಕ ಇಲ್ಲ. ಅವ್ರಿಗೆ 3 ಥರ ನಾವು ಕಲ್ಸ್ಕೊಟ್ಟಿದ್ದೀವಿ ಸರ್ ಹಣ. ಇದು ಆದಾಯ ಉತ್ಪನ್ನ. ಒಂದು ಇದು ಮೇಜು, ಜಮೀನಿನಲ್ಲಿ ಬೆಳೆಯುವಂಥದ್ದು ಮೇಜು. ಮೊದಲೆಲ್ಲ ರಾಗಿ ಬೆಳೀತಾ ಇದ್ವಿ. ರಾಗಿನಲ್ಲಿ ಈಲ್ಡ್ ಕಡಿಮೆ, ಬರೀ 3 ಕ್ವಿಂಟಾಲ್ 4 ಕ್ವಿಂಟಾಲು. ಆಮೇಲೆ ಏನು ಮಾಡಿದ್ವಿ, ಇದಕ್ಕಿಂತ ಸ್ವಲ್ಪ ಇಂಪ್ರೂವ್ ಆಗಿರುವಂಥ ಬೆಳೆ ಏನಾದ್ರು ಬೆಳಿಬೋದಾ ಅಂತೇಳಿ ನಾವು ಬಿಳಿ ಜೋಳ ಹಾಕಿದ್ವಿ. ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ಅದರಲ್ಲಿ ಒಂದು 7-8 ಕ್ವಿಂಟಾಲ್ ಬಂತು, ಪರವಾಗಿಲ್ಲ ಅಂತ. ಆಮೇಲೆ ಹಂಗೆ ಹೋಯ್ತಾ ಇದು ಸಾಕಾಗಲ್ಲ ಅವ್ರಿಗೆ, ಇನ್ನೂ ಯಾವ್ದಾದ್ರು ಬೇರೆ ಬೆಳೆ ನೋಡೋಣ ಅಂದ್ಬಿಟ್ಟು 1 ಎಕರೆಗೆ ಇದು ಮೆಕ್ಕೆಜೋಳನ ಒಂದು ಡೆಮಾನ್ಸ್ಟ್ರೇಟ್ ಮಾಡಿದಾಗ ಅದು 32 ಕ್ವಿಂಟಾಲ್ ಬಂದ್ಬಿಡ್ತು. ಆವಾಗ ನಮ್ಗನ್ನಿಸ್ತು, ಸೊ ಈ ಬೆಳೆನೇ ಇವ್ರಿಗೆ ಸೂಕ್ತ. ಅದು ಕಡಿಮೆ ಮಳೆ ಬಿದ್ದರೂ ಅದು ಬೆಳೆ ಬಂದ್ಬಿಡ್ತದೆ. ಸೊ ಜೊತೆಗೆ ರೋಗಗಳೆಲ್ಲ ಕಡಿಮೆ ಅದಕ್ಕೆ ಅಂತ, ಔಷಧಿ ಹೊಡೆಯುವಂಥದ್ದು ಜಾಸ್ತಿ ಇಲ್ಲ ಅದಕ್ಕೆ. ಸೊ ಹಂಗಾಗಿ ನಾವು ಮೆಕ್ಕೆಜೋಳ ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ಲ ಕಡೆನೇ. ಈಗ ನೋಡಿ ನೀವು ಎಲ್ಲ ಟಿಬೆಟಿಯನ್ ಸೆಟಲ್ಮೆಂಟಲ್ಲಿ ಹೋದ್ರೂ ಮೆಕ್ಕೆಜೋಳನೇ ಎಲ್ಲ ಬೆಳೆಯೋದು ಈಗ. ಇತ್ತೀಚೆಗೆ ಏನಂತ ಅಂದರೆ ಕೆಲವರೆಲ್ಲ ಹಳ್ಳ ಕೊಳದಲ್ಲೆಲ್ಲ ನೀರು ಇರ್ತದಲ್ಲ, ಅಲ್ಲೆಲ್ಲ ಪಂಪ್ ಸೆಟ್ ಇಟ್ಕೊಂಡು ಈಗ ತರಕಾರಿನೂ ಬೆಳಿತಾರೆ. ಈಗ ಆಲೂಗಡ್ಡೆನೂ ಬೆಳಿತಾವ್ರೆ ಈಗ, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಈಗ. ಬೆಳ್ಳುಳ್ಳಿ ಬೆಳಿತಾರೆ, ಆಲೂಗಡ್ಡೆ ಬೆಳಿತಾವ್ರೆ. ಅದೆಲ್ಲ ಒಡೆಯರ್ಪಳ್ಳಿ ಏರಿಯಾದಲ್ಲೆಲ್ಲ ಭಾಳ ಫೇಮಸ್ ಈಗ ಅದು. ಸೊ ಹಿಂಗಾಗಿ ಇದು ಒಂದು ಇನ್ಕಮ್ಮು, ಮೇಜ್ ಒಂದು ಇನ್ಕಮ್ಮು. ಇದಾದ್ಮೇಲೆ ಏನು ಮಾಡಿದ್ವಿ, ಇನ್ನೊಂದು ಬೇರೆ ಏನಾರು ಒಂದು ಮಾಡಬೇಕು, ಮಳೆ ಇಲ್ಲ ಮತ್ತೊಂದಿಲ್ಲ ಅಂತಂದರೆ ಬೆಳೆ ಲಾಸ್ ಆಗಿಬಿಟ್ರೆ ಇನ್ನು ಬೇರೆ ಯಾವ್ದಾದ್ರು ಆಲ್ಟರ್ನೇಟಿವ್ ಇನ್ನೊಂದು ಸೋರ್ಸಸ್ ಇರಲಿ ಇನ್ಕಮ್ ಅಂತ ಹೇಳಿ ಆಮೇಲೆ ಏನು ಮಾಡಿದ್ವಿ, ಮಿಲ್ಕ್ ಡೈರಿ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ಹೈನುಗಾರಿಕೆ ಮಾಡಿ ಅಂತ ಹೇಳಿ ಪ್ರತಿ ಫ್ಯಾಮಿಲಿಗೆ 2 ಹಸುಗಳು ಕೊಟ್ಟು ನಾವು ಆಮೇಲೆ ಎಲ್ಲ HFA ಜಾಸ್ತಿ ಹೈಬ್ರಿಡ್ ತಳಿಗಳೇ ಕೊಟ್ಟು ಮೈಸೂರು ಮಿಲ್ಕ್ ಯೂನಿಯನ್ ಜೊತೆಯಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಅವ್ರನ್ನ ಕನ್ವಿನ್ಸ್ ಮಾಡಿ ಹಾಲು ಉತ್ಪಾದನೆ ಮಾಡಲಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಇವ್ರಿಗೆ, ನೀವು ನಮಗೆ ರೂಟ್ ಕೊಡಿ, ಮಿಲ್ಕ್ ರೂಟು ಕೊಡಿ, ಗಾಡಿ ಕಲೆಕ್ಷನ್, ಮಿಲ್ಕ್ ಕಲೆಕ್ಷನ್ ಆಗಬೇಕು ಅಂತೇಳಿ
ಇಡೀ ಒಡೆಯರ್ಪಾಳ್ಯ ಎಲ್ಲ ಒಂದೇ ವ್ಯೂನಲ್ಲಿ ಕಾಣೋ ಥರ ಜಾಗ ಕರ್ಕೊಂಡು ಬಂದ್ಬಿಟ್ರಲ್ಲ ಸರ್ ನೀವು, ಇದು ಒಡೆಯರ್ಪಾಳ್ಯ ಸರ್. ಅಲ್ವಾ ಹೌದು. ಅಲ್ವಾ ಲೊಕೇಶನ್ನು ಅಲ್ವಾ ಅವ್ರು ಇರಲಿಕ್ಕೆ ಒಳ್ಳೆ ಸೂಟಬಲ್ ಲೊಕೇಶನ್ ಇದು ಮಾಡ್ಕೊಂಡ್ರು. ಅದಕ್ಕೋಸ್ಕರ ಅವರು ಈ ಕಡೆನೇ ಬರಬೇಕು ಅಂತ ಹೇಳಿ ಕೌದಲ್ಲಿ ಹಿಂಗೆ ನಾವು ಇಲ್ಲಿ ಹುಟ್ಟಿರೋ ಜನನು ಇಷ್ಟು ಸಮೃದ್ಧವಾಗಿ ಬದುಕು ಕಟ್ಕೊಳಕ್ಕಾಗಲ್ಲ ಅಲ್ವಾ? ಆಗಲ್ಲ ನೋಡಿ, ಇಲ್ಲಿ ಓಲ್ಡ್ ಏಜ್ ಹೋಮ್ ಇದೆ ಇಲ್ಲಿ. ಹಾಂ, ಕೆಳಗಡೆ ವಯಸ್ಸಾಗಿರೋರು ಅಂದರೆ ಟಿಬೆಟಿಯನ್ಸ್ಗೆ ಮಾತ್ರ. ಹಾಂ. ಅಂದರೆ ಇನ್ನೂ ಡೆವಲಪ್ ಆಗ್ತಾನೇ ಇದೆ. ಇನ್ನೂ ಡೆವಲಪ್ ಆಗ್ತಾನೆ ಇದೆ. ಹಾಂ ಹಾಂ ನೋಡಿ, ಇವೆಲ್ಲ ಮೊದಲು ಇರಲಿಲ್ಲ ಇದು. ನೋಡಿ, ಈಗ ಹೊಸ ಬಿಲ್ಡಿಂಗ್ ಕಟ್ಟಿರೋದು ಅದು ಓಲ್ಡ್ ಏಜ್ ಹೋಮ್. ಅದೇ ಅಲ್ಲ, ಅಲ್ಲಿ ಕೆಳಗಡೆ ಇದೆಯಲ್ಲ ಅದು ಓಲ್ಡ್ ಏಜ್ ಹೋಮ್. ಓಲ್ಡ್ ಏಜ್ ಹೋಮ್. ಇದು ಮಾನೆಸ್ಟ್ರಿ. ಇದು ಮಾನೆಸ್ಟ್ರಿ. ಒಳಗಡೆ ಮಾನೆಸ್ಟ್ರಿ ಎಲ್ಲ ಮಾಡಿದ್ದಾರೆ. ನೋಡೋಣ ಒಂದ್ಸಲ, ನೋಡೋಣ ಬನ್ನಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವ